ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತಹ ಬೆಳವಣಿಗೆ ನೀವು ಕೂಡ ನೋಡ್ತಾನೆ ಇದ್ದೀರಾ. ಅಂತೂ ಇಂತೂ ನಾಯಕತ್ವ ಬದಲಾವಣೆ ಆಗೇ ಬಿಡುವಂತ ಹಂತಕ್ಕೆ ಇವತ್ತು ತಲುಪಿ ನಿಂತಿದೆ. ಆದ್ರೂ ಜನರಲ್ಲಿ ಇಷ್ಟೆಲ್ಲ ನೋಡಿದ ಮೇಲೆ ಒಂದಷ್ಟು ಕುತೂಹಲ, ಒಂದಷ್ಟು ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಇದೆ. ಏನು, ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ಡಿಸಿಎಂಗೆ ಬಿಟ್ಟು ಕೊಡ್ತಾರಾ? ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಇಲ್ಲ ನಾಯಕತ್ವ ಬದಲಾವಣೆ ಮಾಡದೆ ಸಂಪುಟ ಪುನಾರಚನೆ ಆಗತ್ತಾ? ಅಥವಾ ಈಗಿರುವಂತಹ ಡಿಸಿಎಂ ಸ್ಥಾನದ ಜೊತೆಗೆ ಇನ್ನೂ 2 ಡಿಸಿಎಂ ಸ್ಥಾನ ಸೃಷ್ಟಿ ಮಾಡ್ತಾರಾ? ಡಿಸಿಎಂ ದಾಳಕ್ಕೆ ಪ್ರತಿ ದಾಳವನ್ನ ಉರುಳಿಸೋದಕ್ಕೆ ಸಿದ್ದರಾಮಯ್ಯನವರು ಯಶಸ್ವಿ ಆಗಿ ಬಿಡ್ತಾರಾ? ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಟು ಕೊಡಲ್ವಾ? ನವೆಂಬರ್ 20ನೇ ತಾರೀಕಿಗೆ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ. ಹಾಗಿದ್ರೆ ನವೆಂಬರ್ನಲ್ಲಿ ಕಾಂಗ್ರೆಸ್ ಅಲ್ಲಿ ಬದಲಾವಣೆ ಕ್ರಾಂತಿ ಆಗೋದು ಪಕ್ಕಾನ? ಅಂಡ್ ಇವುಗಳ ಮಧ್ಯದಲ್ಲಿ ಏಕಾಏಕಿ ದಲಿತ ಸಿಎಂ ದಾಳ ಯಾಕೆ ಉರುಳಿಸಿದ್ರು? ಹೀಗೆ ನೂರಾರು ಪ್ರಶ್ನೆಗಳು, ನೂರಾರು ಬೆಳವಣಿಗೆಗಳು. ಎಲ್ಲಿ? ರಾಜ್ಯದ ಅಭಿವೃದ್ಧಿಯಲ್ಲಿ ಅಲ್ಲ, ಇವರ ಕುರ್ಚಿ ಕಿತ್ತಾಟದಲ್ಲಿ. ವೀಕ್ಷಕರ, ರಾಜ್ಯ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಒಂದೆರಡಲ್ಲ. ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಧಿಕಾರ ಹಂಚಿಕೆ ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಇವೆಲ್ಲದರ ಕಿತ್ತಾಟದಿಂದ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನ, ಜನರ ಪರಿಸ್ಥಿತಿಯನ್ನ ಯಾರು ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ. ನೋಡಿ, 2023ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಿಗಿಂತ ಬಹುಶಃ ಡಿಕೆ ಶಿವಕುಮಾರ್ ಅವರ ಕೊಡುಗೆನೇ ಜಾಸ್ತಿ ಇತ್ತು. ಅಂಡ್ ಇದನ್ನು ಯಾರು ಇಲ್ಲ ಅನ್ನೋ ಹಾಗೂ ಇಲ್ಲ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಒಬ್ಬ ನಿಷ್ಠ ನಾಯಕ, ಒಳ್ಳೆಯ ಪಕ್ಷ ಸಂಘಟಕ ಕೂಡ. ಸೊ 2023ರಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ಸಿಎಂ ಯಾರಾಗಬೇಕು ಅಂತ ಪ್ರಶ್ನೆ ಬಂದಾಗ ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಮೊದಲು 2.5 ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ. ಅದಾದ ನಂತರ ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರ್ತಾರೆ ಅನ್ನುವಂಥ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅವರುಗಳು ಹೇಳೋ ಪ್ರಕಾರ. ಅಂಡ್ ಈ ಒಪ್ಪಂದ ಅವತ್ತಿನ ಸಭೆಯಲ್ಲಿದ್ದಂತಹ 4 ಮಾತ್ರ ಗೊತ್ತು. ಅದೆಲ್ಲ ಹೌದು, ಕರೆಕ್ಟು. ಆದ್ರೆ ಈಗ ಯಾಕೆ ಇವೆಲ್ಲವನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಎಸ್, ಮುಂದಿನ ತಿಂಗಳು ಅಂದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಸಿಎಂ ಆಗಿ 2.5 ವರ್ಷ ಆಗುತ್ತೆ. ಈಗ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರ್ತಾರಾ? ಅರೆ, ಚಾನ್ಸೇ ಇಲ್ಲ. ನೀವೇ 2.5 ವರ್ಷಕ್ಕೆ ಅಧಿಕಾರ ಅಂತ ಹೇಳಿದ್ದೀರಿ, ನನಗೆ ಸಿಎಂ ಸ್ಥಾನ ಬಿಟ್ಟು ಕೊಡಿಸಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೇಳೋದ್ರಲ್ಲೂ ಪಾಪ ತಪ್ಪಿಲ್ಲ. ಆದ್ರೆ ಸಿದ್ದರಾಮಯ್ಯ ಬಣ ಈಗ ಬೇರೆನೆ ಹೇಳಿಕೆಯನ್ನು ಕೊಡ್ತಾ ಇದೆ. ಏನು? ಅಧಿಕಾರ ಹಂಚಿಕೆ ಒಪ್ಪಂದ ಹಾಗೆ ಇಲ್ಲ. ವೀಕ್ಷಕರೇ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಸಿಎಂ ಕುರ್ಚಿಯನ್ನು ಬಿಟ್ಟುಕೊಡಲ್ಲ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೂ ಗೊತ್ತು. ಅದಕ್ಕೋಸ್ಕರ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಪದೇ ಹೈಕಮಾಂಡ್ ಭೇಟಿ ಅಂತ ದೆಹಲಿ ಯಾತ್ರೆನ ಕೈಗೊಳ್ತಾ ಇದ್ದಾರೆ. ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಅಂತ ದೆಹಲಿಗೆ ಹೋಗಿದ್ರು. ಆದ್ರೆ ರಾಹುಲ್ ಗಾಂಧಿ ಈಗ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ದೆಹಲಿಯಲ್ಲೇ ಇದ್ರು. ಆದ್ರೂ ಡಿಕೆ ಶಿವಕುಮಾರ್ ಅವರ ಭೇಟಿ ಆಗಲಿಲ್ಲ ಅಂತೆ. ಹಾಗಂತದನ್ನ ನಂಬೋದಕ್ಕಾಗುತ್ತಾ? ಭೇಟಿ ಆಗಿದ್ರು ಆಗಿರ್ತಾರೆ ಬಿಡಿ, ಎಲ್ಲ ಗುಟ್ಟು ಹಾಗೆ ಬಿಟ್ಟು ಕೊಡ್ತಾರಾ? ಆಯ್ತು, ಅವರ ಪ್ರಕಾರ ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ, ಭೇಟಿ ಆಗ್ಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ. ನವೆಂಬರ್ 11ನೇ ತಾರೀಕಿಗೆ ಬಿಹಾರದಲ್ಲಿ 2ನೇ ಹಂತದ ಮತದಾನ ಮುಗಿಯಿತು. ಸೊ ನವೆಂಬರ್ 11ನೇ ತಾರೀಕಿಗೆ ಮತ್ತೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಂತೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರ ವಾದ ಒಂದೇ, ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ನನಗೆ ಸಿಎಂ ಸ್ಥಾನವನ್ನ ಕೊಡ್ತೀನಿ ಅಂತ ಹೇಳಿದಿರಿ, ಈಗ ಸಮಯ ಬಂದಿದೆ, ಕೊಡಿಸಿ ಅಷ್ಟೇ. ಪಾಪ ಅವರು ಕೇಳೋದ್ರಲ್ಲೂ ಒಂದು ನ್ಯಾಯ ಇದೆ ಬಿಡಿ. ವೀಕ್ಷಕರ, ಒಂದು ಕಡೆ ನವೆಂಬರ್ 11ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದು ಫೈನಲ್ ಆಗ್ತಾ ಇದ್ದ ಹಾಗೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನವೆಂಬರ್ 15ರಿಂದ 3 ದಿನ ದೆಹಲಿ ಪ್ರವಾಸವನ್ನ ಕೈಗೊಳ್ತಾರಂತೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಇದರಲ್ಲಿ ಭಾಗಿಯಾಗೋದು ಒಂದು ನೆಪ. ಅಲ್ಲಿಂದ ಹಾಗೇ ಹೈಕಮಾಂಡ್ ಭೇಟಿ ಮಾಡಿ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನ ಪಡೆಯುವಂತಹ ಪ್ಲಾನ್ ಈಗ ಸಿದ್ದರಾಮಯ್ಯನವರದು. ಅಷ್ಟೆಲ್ಲ ಸಿಎಂ ಸ್ಥಾನದ ಮೇಲೆ ದೊಡ್ಡ ಕಣ್ಣನ್ನಿಟ್ಟಿರುವಂತಹ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಟಕ್ಕರ್ ಕೊಡೋದಕ್ಕೂ ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಏನು? ಈಗ ಒಂದು ಡಿಸಿಎಂ ಸ್ಥಾನ ಇರೋದಲ್ವಾ, ಇನ್ನೂ 2 ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡಬೇಕು.
ಹೀಗೆ ಹೈಕಮಾಂಡ್ ಮುಂದೆ ಒಂದು ಡಿಮಾಂಡ್, ಒಂದು ಪ್ರಸ್ತಾವನೆಯನ್ನು ಇಡ್ತಾರಂತೆ. ಈ ಹಿಂದೆ ಕೂಡ ಈ ಪ್ರಸ್ತಾಪವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಈಗ ಮತ್ತೆ ಅದನ್ನ ಮುಂದುವರಿಸ್ತಾರೆ. ಈಗಾಗಲೇ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಾರೆ. ಇನ್ನೊಂದು ಡಿಸಿಎಂ ಸ್ಥಾನವನ್ನ ದಲಿತರಿಗೆ, ಮತ್ತೊಂದು ಡಿಸಿಎಂ ಸ್ಥಾನವನ್ನ ಲಿಂಗಾಯತರಿಗೆ ಕೊಡಿಸಬೇಕು. ಸಿದ್ದರಾಮಯ್ಯನವರ ಲೆಕ್ಕಾಚಾರ ಇದು. ಅದಾದ ನಂತರ ಕಾಂಗ್ರೆಸ್ ಅಲ್ಲಿ ಒಬ್ಬರಿಗೆ ಒಂದೇ ಸ್ಥಾನ ಅನ್ನುವಂತಹ ನಿಯಮದ ಅಡಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ತಮ್ಮ ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಆ ಸ್ಥಾನವನ್ನು ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರೊಂದು ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ವೀಕ್ಷಕರೇ, ಹಾಗಂತ ಈ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಇಟ್ಟು ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪುತ್ತೆ ಅಂತ ಏನೂ ಅಲ್ಲ. ಆದ್ರೂ ಇವ್ರ ಪ್ರಯತ್ನವನ್ನು ಮಾಡೋದು. ಆಮೇಲೆ ಎಲ್ಲವೂ ಇರೋದು ಗೊತ್ತಲ್ವಾ, ಗಾಂಧಿ ಕಪಿಮುಷ್ಟಿಯಲ್ಲಿ. ಆದ್ರೂ ಈಗಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ಇದ್ದ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಈಗ ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತಿದೆ 5 ವರ್ಷ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಆಪ್ತರ ಮೂಲಕ ಈಗ ಒಂದೊಂದೇ ಅಸ್ತ್ರಗಳನ್ನು ಕೂಡ ಉರುಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಅವರು ಹೇಳಿದ್ದು ಸುಮ್ಮನೆಲ್ಲ, ಅದು ಒಂದು ರಣತಂತ್ರದ ಭಾಗನೇ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ನವೆಂಬರ್ 11ನೇ ತಾರೀಕಿಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವಂತಹ ಡಿ ಕೆ ಶಿವಕುಮಾರ್ ಇಲ್ಲಿ ಯತೀಂದ್ರ ಅವರ ವಿರುದ್ಧ ದೂರು ಕೊಟ್ಟರು ಆಶ್ಚರ್ಯ ಏನಿಲ್ಲ ಬಿಡಿ. ವೀಕ್ಷಕರೇ, ಅಕ್ಟೋಬರ್ 1ನೇ ತಾರೀಕಿಗೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು, ಇನ್ನು ಮುಂದಿನ 2.5 ವರ್ಷ ಕೂಡ ಏನಿದೆ, ಆಗ್ಲೂ ನಾನೇ ಸಿಎಂ ಆಗಿ ಮುಂದುವರಿತೀನಿ. ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಹೌದಾ? ಅದಾದ ನಂತರ ಮಂಗಳೂರು ಪ್ರವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾರೆ. ಏನು, ಹೈಕಮಾಂಡ್ ಒಪ್ಪಿದರೆ ನಾನೇ ಸಿಎಂ ಆಗಿ ಮುಂದುವರಿತೀನಿ. ಐ ರಿಪೀಟ್, ಹೈಕಮಾಂಡ್ ಒಪ್ಪಿದರೆ. ಅಂದ್ರೆ ಒಂದೇ ತಿಂಗಳಲ್ಲಿ ಹೇಳಿಕೆಗಳು ಬದಲಾದವು, ಕಾನ್ಫಿಡೆನ್ಸ್ ಬದಲಾವಣೆ ಕಾಣಿಸ್ತಾ ಇದೆ. ಯಾಕೆ ಹೇಳಿ, ನವೆಂಬರ್ ತಿಂಗಳು ಹತ್ರ ಆಗ್ತಾ ಇದೆ. ಆದ್ರೂ ನೀವು ಏನೇ ಹೇಳಿ, ಡಿ ಕೆ ಶಿವಕುಮಾರ್ ಅವರ ಆ ಮೌನ ಯುದ್ಧ ಇದೆಯಲ್ಲ, ಅದನ್ನ ಮೆಚ್ಚಲೇಬೇಕು. ಸಿದ್ದರಾಮಯ್ಯನವರ ಬಣದ ಯಾವುದೇ ನಾಯಕರು ಅದು ಏನೇ ಹೇಳಿ, ಡಿ ಕೆ ಶಿವಕುಮಾರ್ ಅವರದ್ದು ಒಂದೇ ಹೇಳಿಕೆ, ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀವಿ. ಈಗ ಹೈಕಮಾಂಡ್ ಡಿಸಿಎಂ ಮಾಡಿ ಕೆಲಸವನ್ನ ಮಾಡಿ ಅಂತ ಹೇಳಿದೆ, ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇವೆಲ್ಲದರ ಮಧ್ಯ ನವೆಂಬರ್ 19ನೇ ತಾರೀಕು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರೋರಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನವೆಂಬರ್ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ಅವತ್ತು 100 ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ರಾಹುಲ್ ಗಾಂಧಿ ಅವರು ಶಿಲಾನ್ಯಾಸವನ್ನು ಕೂಡ ನೆರವೇರಿಸೋರಿದ್ದಾರೆ. ಅವತ್ತೇ ರಾಹುಲ್ ಗಾಂಧಿ ಅಧಿಕಾರ ಹಸ್ತಾಂತರದ ಸುಳಿವನ್ನ ನೀಡ್ತಾರಾ, ಅಥವಾ ಸಿದ್ದರಾಮಯ್ಯನವರ ಮಾತಿಗೆ ಕಟ್ಟು ಬಿದ್ದು ಸಂಪುಟ ಪುನಾರಚನೆಗೆ ಅಸ್ತು ಅಂತ ಹೇಳ್ತಾರಾ? ಗೊತ್ತಿಲ್ಲ, ಕಾದು ನೋಡ್ಬೇಕು. ಆದ್ರೆ ಈ ಕಾಂಗ್ರೆಸ್ ನಾಯಕರ ಈ ಅಧಿಕಾರದ ಕಿತ್ತಾಟದಲ್ಲಿ, ಆಟದಲ್ಲಿ ನಮ್ಮ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗಿರೋದು ಮಾತ್ರ ಕಟು ಸತ್ಯ. ವೀಕ್ಷಕರ, ಇದರ ಮಧ್ಯ ಸಿದ್ದರಾಮಯ್ಯನವರು ದಲಿತ ಸಿಎಂ ದಾಳವನ್ನು ಕೂಡ ಉರುಳಿಸ್ತಾ ಇದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ನಮ್ಮದು ಯಾವುದೇ ಆಕ್ಷೇಪ ಇಲ್ಲ. ಒಂದು ವೇಳೆ ಸಿಎಂ ಬದಲಾವಣೆ ಆದ್ರೆ ಈ ಬಾರಿ ದಲಿತರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು. ಹೀಗಂತ 30ಕ್ಕೂ ಅಧಿಕ ದಲಿತ ಸಂಘಟನೆಗಳು ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ನೀಡಿವೆ. ಹೀಗಾಗಿ ದಲಿತ ಸಿಎಂ ಅಸ್ತ್ರವನ್ನ ಹಿಡಿದು ದಾವಣಗೆರೆ ಅಥವಾ ಬೆಂಗಳೂರಲ್ಲಿ ಬೃಹತ್ ದಲಿತ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣ ಒಂದಷ್ಟು ಸಚಿವರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಹಾಗಂತ ಸಿದ್ದರಾಮಯ್ಯನವರಿಗೆ ಅಯ್ಯೋ ದಲಿತರ ಮೇಲೆ ಅದೆಷ್ಟೊಂದು ಪ್ರೀತಿ ಅಲ್ವಾ ಅಂತ ಸೆಂಟಿಮೆಂಟಲ್ ಆಗುವಂತ ಅವಶ್ಯಕತೆ ಏನಿಲ್ಲ. ಇದೆಲ್ಲ ನಾಟಕ ಅಷ್ಟೇ. ಯಾಕಂದ್ರೆ ಈ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಇವತ್ತಿಂದಲ್ಲ, ಮೊದಲಿಂದ ಕೂಡ ಈ ಕೂಗು ಇದ್ದೇ ಇದೆ. ಡಿ ಕೆ ಶಿವಕುಮಾರ್ ಅವರ ಅವಕಾಶವನ್ನ ತಪ್ಪಿಸೋದಕ್ಕೆ ಈಗ ದಲಿತ ಸಿಎಂ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಷ್ಟೇ.
2023ರಲ್ಲಿ ದಲಿತರಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದಕ್ಕೆ ಅವತ್ತು ಅವಕಾಶ ಇತ್ತು ಸಿದ್ದರಾಮಯ್ಯನವರಿಗೆ. ಖರ್ಗೆ ಅವರನ್ನ ಸಿಎಂ ಮಾಡಬಹುದಿತ್ತು, ಆದ್ರೆ ಮಾಡಲಿಲ್ಲ. 2018ರಲ್ಲಿ ಜೆಡಿಎಸ್ ಜೊತೆಗೆ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡಿದಾಗ್ಲೂ ಕೂಡ ಖರ್ಗೆ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಬಹುದಿತ್ತು. ದೇವೇಗೌಡರು ಬೇಡ ಅಂತ ಹೇಳ್ತಿದ್ರ? ಇಲ್ಲ ಅಲ್ವಾ? ಆದ್ರೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಬಿಟ್ಟು ಕೊಡ್ಲಿಲ್ಲ. ಈಗ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅಷ್ಟೇ. ವೀಕ್ಷಕರೇ, ಒಂದು ರಾಜಕೀಯ ಲೆಕ್ಕಾಚಾರ ಅಥವಾ ರಾಜಕೀಯ ಪಂಡಿತರ ಪ್ರಕಾರ 2.5 ವರ್ಷಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡುವುದಕ್ಕೆ ಹೈಕಮಾಂಡ್ಗೆ ಸಂಪೂರ್ಣ ಮನಸ್ಸು ಇದೆ. ಆದ್ರೆ ಹೈಕಮಾಂಡ್ ಮಾತನ್ನ ಮೀರಿ ಸಿದ್ದರಾಮಯ್ಯನವರು ಬಂಡಾಯ ಹೇಳ್ತಾರಾ? ಈಗಿನ ವಾತಾವರಣವನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳಿದ್ರೆ ಆ ಮಾತನ್ನ ಮೀರುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನೂ ಒಂದಷ್ಟು ಕಾಲ ರಾಜಕಾರಣದಲ್ಲಿ ಇರಬೇಕು ಅನ್ನುವಂತ ಆಸೆ ಇದೆ ಅವರಿಗೆ. ಅಂಡ್ ಈಗಾಗಲೇ ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲಿ ನಡೆದಂತ 2 ಬೆಳವಣಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯ ಪಾಠವನ್ನ ಕಲಿಸಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅಳೆದು ತೂಗಿ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇದೆ. ಕೊನೆಯ 1 ವರ್ಷ ಅಧಿಕಾರವನ್ನ ಬಿಟ್ಟು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ತಮ್ಮ ಕೊನೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಮಾಡಬಹುದು, ಆಶ್ಚರ್ಯ ಏನಿಲ್ಲ. ಆದ್ರೆ ಇದಕ್ಕೆ ಹೈಕಮಾಂಡ್ ಒಪ್ಪುತ್ತಾ? ಯಾಕಂದ್ರೆ ಪಂಜಾಬಲ್ಲಿ ಇಂಥದೇ ಒಂದು ಪರಿಸ್ಥಿತಿ ಆಗಿತ್ತು. ಕೊನೆಯ 1 ವರ್ಷ ಇದ್ದಾಗ ಚರಣ್ಜಿತ್ ಸಿಂಗ್ ಸಿಎಂ ಮಾಡಲಾಗತ್ತೆ. ಮುಂದೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ. ಅಂದ್ರೆ ಕನಿಷ್ಠ 2 ವರ್ಷ ಇದ್ದಾಗಲಾದ್ರೂ ಅಧಿಕಾರವನ್ನು ಕೊಟ್ರೆ ಉತ್ತಮ ಆಡಳಿತವನ್ನ ನೀಡಿ ಪಕ್ಷ ಸಂಘಟನೆಯನ್ನ ಮಾಡಿ ಮುಂದಿನ ಚುನಾವಣೆಗೆ ಸಿದ್ಧರಾಗಬೇಕನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ. ಹೀಗಾಗಿ ಡಿಸೆಂಬರ್ ಬಳಿಕ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಅವರ ಲಕ್ ಬದಲಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಒಂದು ವೇಳೆ ಸಿದ್ದರಾಮಯ್ಯನವರು ಬಂಡಾಯದ ಬಾವುಟವನ್ನ ಸಾರಿದ್ರೆ ರಾಜಕೀಯ ಸಂಗ್ರಾಮ ಪಕ್ಕಾನೆ. ಆದ್ರೆ ಈ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನುವಂತಹ ಮಾತಿನ ಹಾಗೆ ಈ ಕಾಂಗ್ರೆಸ್ಸಿನವರು ಅಧಿಕಾರಕ್ಕಾಗಿ ಕಿತ್ತಾಟ ಮಾಡ್ತಾ ಇರೋದ್ರ ಮಧ್ಯ ರಾಜ್ಯದ ಜನ ಮಾತ್ರ ಬಡವಾಗ್ತಾ ಇದ್ದಾರೆ. ಅದೆಂಥವರಿಗೆ ವೋಟ್ ಹಾಕಿ ಕಳಿಸಿದ್ರಪ್ಪ ದೇವರೇ, ಏನು ಮಾಡೋ ಹಾಗಿಲ್ಲ. ಕರ್ಮ ಅನುಭವಿಸ್ಬೇಕು ಅಷ್ಟೇ, ಆಪ್ಷನ್ನೇ ಇಲ್ಲ. ಹೌದು ಅಲ್ವೋ? ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸೂಪರ್ ಆಫರ್, ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.